ಎಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯೊಳಗೆ ಏನು ಮಾಡ್ತಾ ಹೋಗ್ತಾನಪ್ಪ ಅಂದರೆ, ಪ್ರಚಲಿತ ವಿದ್ಯಮಾನಗಳು ಅಂದರೆ ಕರೆಂಟ್ ಅಫೇರ್ಸ್ ಬಗ್ಗೆ ಏನು ಮಾಡ್ತಾ ಹೋಗ್ತೀನಿ. ಜನವರಿಯಿಂದ ಜುಲೈ ಅಂದರೆ 2026 ಜನವರಿಯಿಂದ ಜುಲೈವರೆಗೂ ಏನು ಘಟನಾವಳಿಗಳು, ಕರ್ನಾಟಕ ಮತ್ತು ಭಾರತದ ಪ್ರಮುಖ ಘಟನಾವಳಿಗಳನ್ನ ಏನು ಮಾಡ್ತಾ ಹೋಗ್ತೀನಿ, ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ಈ ಒಂದು ಎಕ್ಸಾಮ್ PC ಇಂದ ಹಿಡಿದು ಏನು KS IAS ಮಟ್ಟನೂ ಏನು ಮಾಡ್ತಾ ಹೋಗ್ತಾವೆ ಕವರ್ ಆಗೋದನ್ನು ನಾನು ಭರವಸೆಯನ್ನು ನೀಡ್ತಾ ಹೋಗ್ತೇನೆ. ಹಾಗಾದರೆ ತಡ ಮಾಡೋದು ಏನು ಮಾಡೋಣ, ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಕರ್ನಾಟಕ ಬಜೆಟ್ 2026-27 ಒಟ್ಟು ವೆಚ್ಚದ ಗಾತ್ರ ಎಷ್ಟು ಎಂದು ಘೋಷಿಸಲಾಗಿದೆ. ಅಂದರೆ 2026 ಮತ್ತು 27 ಒಟ್ಟು ವೆಚ್ಚದ ಗಾತ್ರ ಬಜೆಟ್ ಎಷ್ಟಪ್ಪ ಅಂದ್ರೆ 4.48 ಲಕ್ಷ ಕೋಟಿ ಬಜೆಟ್ ಆಗಿತ್ತು. ಎಷ್ಟು? 4.48 ಲಕ್ಷ ಕೋಟಿ ಬಜೆಟ್ ಆಗಿತ್ತು. 2026-27 ಬಜೆಟ್ ಯಾರು ಮಂಡನೆ ಮಾಡ್ತಾ ಹೋಗ್ತಾರೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಂಡನೆಯನ್ನು ಮಾಡ್ತಾ ಹೋಗ್ತಾರೆ. ಆದರೆ ಈಗ ಪ್ರಸ್ತುತ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಇರೋದನ್ನು ಕಾಣ್ತಾ ಹೋಗ್ತೀವಿ. ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಸರ್ಕಾರಿ ನೌಕರರ ಹಾಜರಾತಿಗಾಗಿ ಜಾರಿಗೆ ತಂದಂಥ AI ಆಧಾರಿತ ಗುರುತಿಸುವಿಕೆ ತಂತ್ರಜ್ಞಾನದ ವ್ಯವಸ್ಥೆ ಯಾವುದಪ್ಪ ಅಂದ್ರೆ K-ಅಟೆಂಡೆನ್ಸ್. ಯಾವುದು? K-ಅಟೆಂಡೆನ್ಸ್ ಅಂದರೆ ಆಡಳಿತದಲ್ಲಿ ಪಾರದರ್ಶಕತೆ ತರಲು CEG ಜಂಟಿಯಾಗಿ ಏನು ಮಾಡ್ತಾ ಹೋಗ್ತಾರಪ್ಪ ಅಂದ್ರೆ ಇದನ್ನು ಅಭಿವೃದ್ಧಿಯನ್ನು ಮಾಡಿಸ್ತಾ ಹೋಗಿದೆ. ಯಾರು? CEG ಅವರು ಏನು ಮಾಡ್ತಾ ಹೋಗ್ತಾರೆ, ಈ ಒಂದು ಅಭಿವೃದ್ಧಿಯನ್ನು ಮಾಡ್ತಾ ಹೋಗ್ತಾರೆ. ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಿಸಲು 2026 ಬಜೆಟ್ನಲ್ಲಿ ಎಷ್ಟು ಕಿಲೋಮೀಟರ್ಗಳ ರಸ್ತೆಗಳನ್ನು ವೈಟ್ ಟಾಪಿಂಗ್ ಮಾಡಲು 3,000 ಕೋಟಿ ಮೀಸಲಿಡಲಾಗಿದೆ. ಅಂದರೆ ಬೆಂಗಳೂರಿನೊಳಗೆ ಸಂಚಾರ ದಟ್ಟಣೆ ನಿಯಂತ್ರಣ ಮಾಡೋಕ್ಕಾಗಿ 2026 ಬಜೆಟ್ನೊಳಗೆ ಎಷ್ಟು ಕಿಲೋಮೀಟರ್ ರಸ್ತೆಗಳನ್ನು ವೈಟ್ ಟಾಪಿಂಗ್ ಮಾಡಲು 3,000 ಕೋಟಿ ಮೀಸಲಿಡಲಾಗಿದೆಪ್ಪ ಅಂದ್ರೆ 450 ಕಿಲೋಮೀಟರ್ಗಳಿಗೆ ವೈಟ್ ಟಾಪಿಂಗ್ ಮಾಡೋಕ್ಕೆ 3,000 ಕೋಟಿ ರೂಪಾಯಿ ಏನು ಮಾಡ್ಯಾರಪ್ಪ ಅಂದ್ರೆ ಮೀಸಲು ಇಟ್ಟಿದ್ದಾರೆ. ಗ್ರಾಮೀಣ ರಸ್ತೆಗಳ ಸಮಗ್ರ ಸುಧಾರಣೆಗಾಗಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನೆರವಿನೊಂದಿಗೆ ಕರ್ನಾಟಕದಲ್ಲಿ ಆರಂಭಿಸಲಾದಂಥ ನೂತನ ಯೋಜನೆ ಯಾವುದು? ಅಂದ್ರೆ ಗ್ರಾಮೀಣ ರಸ್ತೆಗಳ ಒಂದು ಸಮಗ್ರ ಸುಧಾರಣೆ ಮಾಡೋಕ್ಕಾಗಿ ಯಾವ ಬ್ಯಾಂಕ್? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿನ ಒಂದು ನೆರವಿನಿಂದ ಕರ್ನಾಟಕದಲ್ಲಿ ಆರಂಭಿಸಲಾದಂಥ ಯೋಜನೆ ಯಾವುದಪ್ಪ ಅಂದ್ರೆ ಪ್ರಗತಿ ಪಥ. ಯಾವುದು? ಪ್ರಗತಿ ಪಥವು ನೋಡ್ತಾ ಹೋಗ್ತೀವಿ. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಸಾಂಸ್ಕೃತಿಕ ನಾಯಕ ಯಾರು? ಬಸವಣ್ಣ ಜೀವವೈವಿಧ್ಯದ ಉದ್ಯಾನವನ ಅಂದರೆ ಬಯೋಡೈವರ್ಸಿಟಿ ಪಾರ್ಕನ್ನು ಎಲ್ಲಿ ಸ್ಥಾಪನೆ ಮಾಡ್ಯಾರ? ಅಂದ್ರೆ ಸಾಂಸ್ಕೃತಿಕ ನಾಯಕ ಅಂತ ಯಾರನ್ನ ಕರಿತಪ್ಪ ಅಂದ್ರೆ ಬಸವಣ್ಣವರ ಕರಿತಾ ಹೋಗ್ತೀವಿ. ಈ ಸಾಂಸ್ಕೃತಿಕ ನಾಯಕ ಬಸವಣ್ಣ ವೈವಿಧ್ಯ ಉದ್ಯಾನವನ ಎಲ್ಲಿ ಕಂಡು ಬರ್ತೈತಪ್ಪ ಅಂದ್ರೆ ಮಾದಪ್ಪನಹಳ್ಳಿ ಬೆಂಗಳೂರಿನೊಳಗೆ ಕಂಡು ಬರ್ತೈತಿ. ಎಲ್ಲಿ? ಮಾದಪ್ಪನಹಳ್ಳಿ ಬೆಂಗಳೂರಿನೊಳಗೆ ಕಂಡು ಬರ್ತೈತಿ. ಕೂಡಲ ಸಂಗಮ ಐಕ್ಯವಾದ ಸ್ಥಳ, ಕಲ್ಯಾಣ ಅವರ ಹುಟ್ಟಿದ ಸ್ಥಳ. ಮಾನವ ವನ್ಯಜೀವಿ ಸಂಘರ್ಷವನ್ನು ತಡೆಗಟ್ಟಲು ಆನೆ ನಿರೋಧಕ ಕಂದಕ ಹಾಗೂ ರೈಲ್ವೆ ಬ್ಯಾರಿಕೇಡ್ ನಿರ್ಮಿಸಲು ಕರ್ನಾಟಕ ಸರ್ಕಾರವು 2026ರಲ್ಲಿ ಎಷ್ಟು ಹಣ ಘೋಷಿಸಿದೆ? ಏನು? ಮಾನವ ಮತ್ತು ವನ್ಯಜೀವಿ ಸಂಘರ್ಷವನ್ನು ತಡೆಗಟ್ಟಲು ಈ ಆನೆ ನಿರೋಧಕ ಕಂದಕ ಮತ್ತು ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡೋಕ್ಕೆ ಕರ್ನಾಟಕ ಸರ್ಕಾರ 2026ರಲ್ಲಿ ಎಷ್ಟು ಹಣ ಘೋಷಣೆ ಮಾಡಿದಪ್ಪ ಅಂದ್ರೆ 1,500 ಕೋಟಿ ಏನು ಮಾಡಿದಪ್ಪ ಅಂದ್ರೆ ಘೋಷಣೆಯನ್ನು ಮಾಡ್ತಾ ಹೋಗಿದೆ. ಕರ್ನಾಟಕದ ಬನ್ನೇರುಘಟ್ಟ ಆಗಬೇಕು, ಬ್ಯಾನರ್ಘಟ್ಟ ಅಲ್ಲದೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ 5 ಕೋಟಿ ವೆಚ್ಚದಲ್ಲಿ ಕೆಳಗಿನ ಯಾವ ಪ್ರಾಣಿಯ ವಿಶೇಷ ಪುನರ್ವಸತಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ? ಕರ್ನಾಟಕದ ಬನ್ನೇರುಘಟ್ಟ ಎಲ್ಲಿ ಬರ್ತೈತಿ? ಬೆಂಗಳೂರು. ಈ ಬನ್ನೇರುಘಟ್ಟದ ಜೈವಿಕ ಉದ್ಯಾನವನದಲ್ಲಿ 5 ಕೋಟಿ ವೆಚ್ಚದಲ್ಲಿ ಕೆಳಗಿನ ಯಾವ ಪ್ರಾಣಿ ವಿಶೇಷ ಪುನರ್ವಸತಿ ಕೇಂದ್ರವನ್ನು ಸ್ಥಾಪನೆ ಮಾಡ್ಯಾರಪ್ಪ ಅಂದ್ರೆ ಚಿರತೆ. ಯಾವುದು? ಚಿರತೆ. ಚಿರತೆಗೆ ಇಂಗ್ಲೀಷ್ನ ಹೇಳ್ತೀವಿ ಲೆಪರ್ಡ್ ಅಂತ ಕರಿತಾ ಹೋಗ್ತೀವಿ. ಅಂತಾರಾಷ್ಟ್ರೀಯ ದರ್ಜೆಯ ಸೌಲಭ್ಯಗಳೊಂದಿಗೆ ಭಾರತದ 2ನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂನ್ನು ಕರ್ನಾಟಕ ಯಾವ ಭಾಗದಲ್ಲಿ ನಿರ್ಮಿಸಲು ಪ್ರಸ್ತಾಪಿಸಲಾಗಿದೆ? ಅಂದ್ರೆ ಅಂತಾರಾಷ್ಟ್ರೀಯ ದರ್ಜೆ ಅಂದರೆ ಅಂತಾರಾಷ್ಟ್ರೀಯ ದರ್ಜೆ ಎಲ್ಲ ಸೌಲಭ್ಯಗಳನ್ನು ಒಳಗೊಂಡಿರುವಂಥ ಭಾರತದ 2ನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಅನ್ನು ಎಲ್ಲಿ ನಿರ್ಮಾಣ ಮಾಡಕತ್ತಾರಪ್ಪ ಅಂದ್ರೆ
ಬೆಂಗಳೂರು ಗ್ರಾಮಾಂತರ ಎಲ್ಲಪ್ಪ ಅಂದ್ರೆ ಆನೇಕಲ್ ಸಮೀಪದಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಭಾರತದ 2ನೇ ಅತಿ ದೊಡ್ಡ ಕ್ರಿಕೆಟ್ ಸ್ಟೇಡಿಯಮನ್ನು ನಿರ್ಮಾಣ ಮಾಡೋಕೆ ಪ್ರಸ್ತಾಪವನ್ನು ಮಾಡ್ಯಾರ. ಅಂದ್ರೆ ಒಂದು ರೀತಿ ಶಂಕುಸ್ಥಾಪನೆ ಮಾಡ್ಯಾರ, ಇನ್ನೂ ಕಟ್ಟಿಲ್ಲ, ಕಟ್ಟುವಂಥ ಸ್ಥಿತಿಯಲ್ಲಿ ಐತಿ. ಜೊತೆಗೆ ಹಾಗಾದ್ರೆ ಮೊದಲ ದೊಡ್ಡ ಸ್ಟೇಡಿಯಂ ಅಂದರೆ ಅತಿ ದೊಡ್ಡ ಸ್ಟೇಡಿಯಂ ಯಾವುದಪ್ಪ ಅಂದ್ರೆ ಗುಜರಾತ್ ಅಂದ್ರೆ ಯಾವುದು, ನರೇಂದ್ರ ಮೋದಿ ಸ್ಟೇಡಿಯಂ. ಕರ್ನಾಟಕ ರಾಜ್ಯ ಬಜೆಟ್ 2026ರಲ್ಲಿ ಟೈಪ್ 1 ಮಧುಮೇಹದಿಂದ ಬಳಲುತ್ತಿರುವ ಎಷ್ಟು ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಇನ್ಸುಲಿನ್ ಒದಗಿಸುವಂಥ ಯೋಜನೆ ಘೋಷಿಸಲಾಗಿದೆ. 18 ವರ್ಷದ ಮಕ್ಕಳಿಗೆ ಏನು ಮಾಡ್ತಾ ಹೋಗ್ತಾರಪ್ಪ ಅಂದರೆ ಮಧುಮೇಹ ಯಾರಿಗಿರ್ತೈತಿ ಅಂದರೆ 18 ವರ್ಷದೊಳಗಿರುವಂಥ ಮಧುಮೇಹ ಇರುವಂಥ ಮಕ್ಕಳಿಗೆ ಏನು ಮಾಡ್ತಾ ಹೋಗ್ತಾರೆ ಉಚಿತ ಇನ್ಸುಲಿನ್ನ ಒದಗಿಸುವಂಥ ಯೋಜನೆಯನ್ನು ಘೋಷಣೆ ಮಾಡ್ತಾ ಹೋಗಿದ್ದಾರೆ. ಇತ್ತೀಚೆಗೆ ಮೇ 2026ರಲ್ಲಿ ನಡೆದಂಥ IPL ಅಂದರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಫೈನಲ್ ಪಂದ್ಯದಲ್ಲಿ ಜಯಗಳಿಸಿ ಪ್ರಶಸ್ತಿ ಮುಡಿಗೇರಿಸಿಕೊಂಡಂಥ ತಂಡ ಯಾವುದು? RCB ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಇದು 2ನೇ ಒಂದು ಕಪ್ ಆಗಿರ್ತೈತಿ. ಇದರ ಒಂದು ಅಪೋಸಿಟ್ ಯಾವುದು, ರನ್ನರ್ ಅಪ್ ಅಂತ ಕರಿತೀವಿ, ಯಾವುದು GT ಇತ್ತು, ಗುಜರಾತ್ ಟೈಟನ್ಸ್. ಕರ್ನಾಟಕದ ಯಾವ ಜಿಲ್ಲೆಯು 2026 ಸಾಲಿನಲ್ಲಿ ಅತಿ ಹೆಚ್ಚು ಸ್ಟಾರ್ಟಪ್ ಹೂಡಿಕೆಯನ್ನು ಆಕರ್ಷಿಸಿ ಪ್ರಥಮ ಸ್ಥಾನದಲ್ಲೈತಿ? ಅಂದ್ರೆ ಕರ್ನಾಟಕದ ಯಾವ ಜಿಲ್ಲೆಯು 2026 ಸಾಲಿನಲ್ಲಿ ಅತಿ ಹೆಚ್ಚು ಸ್ಟಾರ್ಟಪ್ ಹೂಡಿಕೆಯನ್ನು ಆಕರ್ಷಿಸಿ ಪ್ರಥಮ ಸ್ಥಾನದಲ್ಲೈತಪ್ಪ ಅಂದ್ರೆ ಬೆಂಗಳೂರು ನಗರಾಂತರ ಮತ್ತು ಗ್ರಾಮಾಂತರ ಅಲ್ಲ, ಬೆಂಗಳೂರು ನಗರಾಂತರ. ಇಲ್ಲಿ ಅತಿ ಹೆಚ್ಚು ಸ್ಟಾರ್ಟಪ್ ಹೂಡಿಕೆಯನ್ನು ಕಾಣುವಂಥ ಪ್ರದೇಶ ಆಗಿದೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಜಾರಿಗೆ ತಂದಂಥ ಗೃಹಜ್ಯೋತಿ ಯೋಜನೆ ಯಾವುದು? ಗೃಹಜ್ಯೋತಿ ಯೋಜನೆಗೆ 2026-27ರ ಒಂದು ಆಯವ್ಯಯದಲ್ಲಿ ಅಂದರೆ ಬಜೆಟ್ನಲ್ಲಿ ಎಷ್ಟು ಕೋಟಿ ರೂಪಾಯಿಗಳನ್ನು ಮೀಸಲಿಡಲಾಗಿದೆ? ಅಂದ್ರೆ ಏನು ಗೃಹಜ್ಯೋತಿ, ಹೌದು 5 ಗ್ಯಾರಂಟಿಗಳನ್ನು ತಂದಿರ್ತಾರೆ, ಅದರಲ್ಲಿ ಇದು ಒಂದು ಗೃಹಜ್ಯೋತಿ. ಈ ಗೃಹಜ್ಯೋತಿಗೆ 2026-27ರ ಒಂದು ಬಜೆಟ್ನೊಳಗೆ ಎಷ್ಟು ಹಣವನ್ನು ಮೀಸಲಾಗಿ ಇಟ್ಟಾರಪ್ಪ ಅಂದ್ರೆ 10,578 ಕೋಟಿ ರೂಪಾಯಿಯನ್ನು ಮೀಸಲಾಗಿ ಇಟ್ಟಿದ್ದಾರೆ. ಕರ್ನಾಟಕದ ಪ್ರಸಿದ್ಧ ಲೇಖಕರಾದಂಥ 2026 ಸಾಲಿನ ಜ್ಞಾನಪೀಠ ಸ್ಮರಣಾರ್ಥ ಗೌರವ ಒದಗಿಸಲು ಸಾಹಿತ್ಯ ವಲಯದಲ್ಲಿ ಶಿಫಾರಸು ಮಾಡಲಾಗಿದೆ. ಅಂದ್ರೆ ಶಿಫಾರಸು ಮಾಡಿಲ್ಲ, ಮತ್ತು ಜ್ಞಾನಪೀಠ ಕೊಟ್ಟರೆಂದರೆ ಅವ್ರಿಗೆ ಏನು ಮಾಡ್ತಾ ಇದ್ದಾರೆ 2026 ಜ್ಞಾನಪೀಠ ಸ್ಮರಣಾರ್ಥ ಗೌರವ ಒದಗಿಸಲೆಂದು ಸಾಹಿತ್ಯ ವಲಯದಲ್ಲಿ ಏನು ಮಾಡ್ತಾರೆ ಶಿಫಾರಸು. ಯಾರು? SL ಭೈರಪ್ಪರವರನ್ನು. SL ಭೈರಪ್ಪರವರು ಇವರು ಮರಣವನ್ನು ಹೊಂದಾರ. ಇವರು ಆರಂಭಿಕದಲ್ಲಿ ನಾಟಕ ಕ್ಷೇತ್ರದಲ್ಲಿ ಇದ್ದರು. ವಿಶ್ವ ಪ್ರಸಿದ್ಧ ಹಂಪಿ ಉತ್ಸವ 2026 ಯಾವ ತಿಂಗಳಿನಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು? ಯಾವುದು? ವಿಶ್ವ ಪ್ರಸಿದ್ಧ ಹಂಪಿ ಉತ್ಸವ 2026 ಯಾವ ತಿಂಗಳಿನಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತಪ್ಪ ಅಂದ್ರೆ ಜನವರಿ ತಿಂಗಳಲ್ಲಿ. ಹಂಪಿಯಲ್ಲಿ ಕಂಡು ಬರ್ತೈತಿ, ಬಳ್ಳಾರಲ್ಲ, ಇವಾಗ ವಿಜಯನಗರ ಜಿಲ್ಲೆಯಲ್ಲಿ ಕಂಡು ಬರ್ತಾ ಹೋಗ್ತೈತಿ. ಹಂಪಿ ಯಾವ ನದಿಯ ದಡದಲ್ಲಿ ಐತಿ? ತುಂಗಭದ್ರಾ ನದಿ. ಉತ್ತರ ದಕ್ಷಿಣ ದಡದಲ್ಲಿ ಐತಿ. ಯಾರು ಸ್ಥಾಪನೆ ಮಾಡ್ತಾರೆ? ವಿಜಯನಗರ ಸಮಯ ಅಕ್ಕಬುಕ್ಕವರು. ಪ್ರಮುಖ ದೊರೆ ಯಾರು? ಕೃಷ್ಣದೇವರಾಯ. ಎಷ್ಟು ಮನೆತನಗಳು? 4 ಮನೆತನಗಳು. ಎಲ್ಲಿ ಇಷ್ಟೇ ಬಂದ ಮಾತಾಡೋಣ. ಕಲ್ಯಾಣ ಕರ್ನಾಟಕದ ಭಾಗದ ಅಭಿವೃದ್ಧಿಗಾಗಿ ಮಂಡಿಸಲಾದಂಥ ವಿಶೇಷ ಪ್ರಾದೇಶಿಕ ಅನುದಾನ ಎಷ್ಟು? ಕಲ್ಯಾಣ ಕರ್ನಾಟಕ ವಿಶೇಷ ಪ್ರಾದೇಶಿಕ ಅನುದಾನ ಎಷ್ಟಪ್ಪ ಅಂದ್ರೆ 5,000 ಕೋಟಿ. ಎಷ್ಟು? 5,000 ಕೋಟಿ. ಎಷ್ಟು ಜಿಲ್ಲೆಗಳು ಕಂಡು ಬರ್ತಾವೆ? 7 ಜಿಲ್ಲೆಗಳು. ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ, ಕೊಪ್ಪಳ ಮತ್ತು ವಿಜಯನಗರ, ಬಳ್ಳಾರಿ. ಕರೆಕ್ಟ್ ಅದಮ್ಮ? 2, 4, 6, 7 ಕರೆಕ್ಟ್ ಐತಿ. ಇತ್ತೀಚೆಗೆ ಕರ್ನಾಟಕದ ಯಾವ ಕರಾವಳಿ ನಗರದಲ್ಲಿ ಸುಧಾರಿತ ಸಾಗರ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲು ನಿರ್ಧಾರ ಮಾಡಲಾಗಿದೆ? ಎಲ್ಲಿ? ಇತ್ತೀಚೆಗೆ ಕರ್ನಾಟಕದ ಯಾವ ಕರಾವಳಿ ನಗರದಲ್ಲಿ ಸುಧಾರಿತ ಸಾಗರ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಲು ನಿರ್ಧರಿಸಲಾಗಿದೆ? ಮಂಗಳೂರಿನೊಳಗ. ದೇಶದಲ್ಲೇ ಮೊದಲ ಬಾರಿಗೆ ಡಿಜಿಟಲ್ ವಾಟರ್ ಡೇಟಾ ಬ್ಯಾಂಕ್ ಅಂದರೆ ಅಕ್ವೇರಿಯಮನ್ನು ಕರ್ನಾಟಕದ ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು? ಏನು? ದೇಶದಲ್ಲೇ ಡಿಜಿಟಲ್ ವಾಟರ್ ಡೇಟಾ ಬ್ಯಾಂಕ್ ಅಕ್ವೇರಿಯಮನ್ನು ಯಾವ ಒಂದು ನಗರದಲ್ಲಿ ಉದ್ಘಾಟನೆ ಮಾಡಿದಾರಪ್ಪ ಅಂದರೆ ಬೆಂಗಳೂರು ನಗರದಲ್ಲಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಕೃಷಿ ಉತ್ಪಾದಕತೆ ಹೆಚ್ಚಿಸಲು ಕರ್ನಾಟಕ ಸರ್ಕಾರವು ಆರಂಭಿಸಿರುವಂಥ ನೂತನ ಡಿಜಿಟಲ್ ಕೃಷಿ ವೇದಿಕೆ ಯಾವುದು? ಕಿಸಾನ್ ಡಿಜಿಟಲ್. ಕಿಸಾನ್ ಅಂದರೆ ಕರ್ನಾಟಕ ಕಿಸಾನ್ ಡಿಜಿಟಲ್ ಅಂತ ಹೇಳ್ತೇವೆ. ಯಾಕಪ್ಪ ಅಂದ್ರೆ ಕೃಷಿ ಉತ್ಪಾದಕತೆ ಹೆಚ್ಚಿಸಲು ಕರ್ನಾಟಕ ಸರ್ಕಾರವು ಆರಂಭಿಸಿರುವ ನೂತನ ಡಿಜಿಟಲ್ ಕೃಷಿ ವೇದಿಕೆ. ಇತ್ತೀಚಿನ ಒಂದು ವರದಿಯ ಪ್ರಕಾರ
ನವೀಕರಿಸಬಹುದಾದ ಇಂಧನ ರಿನ್ಯೂವೇಬಲ್ ಎನರ್ಜಿ ಉತ್ಪಾದನೆಯಲ್ಲಿ ಕರ್ನಾಟಕವು ದೇಶದಲ್ಲಿ ಎಷ್ಟನೇ ಸ್ಥಾನದಲ್ಲಿ ಐತಿ? ಮೊದಲನೇ ಸ್ಥಾನದಲ್ಲಿ ಐತಿ. ಎಷ್ಟನೇ ಸ್ಥಾನ? ಮೊದಲನೇ ಸ್ಥಾನದಲ್ಲಿ. ಏನು ನವೀಕರಿಸಬಹುದಾದ ಇಂಧನ ಅಂದ್ರೇನು? ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿ ಮತ್ತು ಹೈಡ್ರಲ್ ಪವರ್ ಎನರ್ಜಿ, ಇವುಗಳನ್ನೇಂತ ಕರಿತಪ್ಪ ಅಂದ್ರೆ ರಿನ್ಯೂವೇಬಲ್ ಎನರ್ಜಿ ಅಂತ ಕರಿತಾ ಹೋಗ್ತೀವಿ. ಕರ್ನಾಟಕದ ಯಾವ ಐತಿಹಾಸಿಕ ತಾಣಗಳನ್ನು ಇತ್ತೀಚೆಗೆ ಯುನೆಸ್ಕೋ ಏನು ಮಾಡ್ತಾ ಹೋಗ್ತೀವಿ? ವಿಶ್ವ ಪರಂಪರೆಯ ಸಂಭಾವ್ಯ ಪಟ್ಟಿಗೆ ಸೇರಿಸಲು ಕೇಂದ್ರಕ್ಕೆ ಪ್ರಸ್ತಾವನೆಯನ್ನು ಕಳಿಸಲಾಗಿದೆ. ಯಾವುದಪ್ಪ ಅಂದ್ರೆ ಮೇಲಿನ ಎಲ್ಲವೂ: ಚಿತ್ರದುರ್ಗದ ಕೋಟೆ, ಶ್ರೀರಂಗಪಟ್ಟಣದ ಐತಿಹಾಸಿಕ ಸ್ಮಾರಕಗಳು, ಬಾದಾಮಿ ಗುಹೆಗಳು. ಯಾವುದು? ಚಿತ್ರದುರ್ಗದ ಕೋಟೆ, ಶ್ರೀರಂಗಪಟ್ಟಣದ ಐತಿಹಾಸಿಕ ಸ್ಮಾರಕಗಳು, ಬಾದಾಮಿ ಗುಹೆಗಳು. ಏನು ಮಾಡ್ತಾ ಹೋಗ್ತಾರೆ? ಕರ್ನಾಟಕದ ಇವು ಏನು ಸ್ಮಾರಕಗಳನ್ನು, ಐತಿಹಾಸಿಕ ತಾಣಗಳನ್ನು ಇತ್ತೀಚೆಗೆ ಯುನೆಸ್ಕೋ ವಿಶ್ವ ಪರಂಪರೆ ಸಂಭಾವ್ಯ ಪಟ್ಟಿಗೆ ಸೇರಿಸಲು ಕೇಂದ್ರಕ್ಕೆ ಏನು ಮಾಡ್ತಾ ಹೋಗ್ತಾರೆ? ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ. ಇನ್ನೊಮ್ಮೆ ನೋಡ್ಕೇರಿ: ಚಿತ್ರದುರ್ಗದ ಕೋಟೆ, ಬಾದಾಮಿ ಗುಹೆಗಳು, ಶ್ರೀರಂಗಪಟ್ಟಣದ ಐತಿಹಾಸಿಕ ಸ್ಮಾರಕಗಳು. ಇತ್ತೀಚೆಗೆ ಬಿಡುಗಡೆಯಾದ ನೀತಿ ಆಯೋಗದ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ 2025-26ರಲ್ಲಿ ಪ್ರಮುಖ ರಾಜ್ಯಗಳ ವಿಭಾಗದಲ್ಲಿ ಅಗ್ರಸ್ಥಾನ ಪಡೆದ ರಾಜ್ಯ ಯಾವುದು? ನೀತಿ ಆಯೋಗದ ಅಧ್ಯಕ್ಷರು ಯಾರು? ಪ್ರಧಾನಮಂತ್ರಿ. ಯಾವಾಗ ಸ್ಟಾರ್ಟ್ ಆಗೈತಿ ಇದು? ಯಾವ ಸ್ಟಾರ್ಟ್ ಆಗೈತಿ? ಕ್ಷಮೆಯಿರಲಿ, 2015 ಇರಬೇಕು. ಕರೆಕ್ಟಾಗಿ ಹೇಳಿ. ಈ ಒಂದು ನೀತಿ ಆಯೋಗದ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ 2025-26ರಲ್ಲಿ ಪ್ರಮುಖ ರಾಜ್ಯಗಳ ವಿಭಾಗದಲ್ಲಿ ಅಗ್ರಸ್ಥಾನ ಪಡೆದ ರಾಜ್ಯ ಯಾವುದಪ್ಪ ಅಂದ್ರೆ ಕರ್ನಾಟಕ ರಾಜ್ಯ. ಯಾವ ರಾಜ್ಯ? ಕರ್ನಾಟಕ ರಾಜ್ಯ. ಕರ್ನಾಟಕದ ಸರ್ಕಾರಿ ಶಾಲೆಗಳ ಒಂದು ಗುಣಮಟ್ಟ ಸುಧಾರಣೆಗಾಗಿ ಹಳೆಯ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಆರಂಭಿಸಿದ ಅಭಿಯಾನದ ಹೆಸರೇನು? ಅಂದ್ರೆ ಕರ್ನಾಟಕದೊಳಗೆ ಏನು ಮಾಡ್ತಾ ಹೋಗ್ತಾರೆ? ಸರ್ಕಾರಿ ಶಾಲೆಗಳ ಒಂದು ಗುಣಮಟ್ಟ ಸುಧಾರಣೆ ಮಾಡೋ ಸಲುವಾಗಿ ಹಳೆಯ ವಿದ್ಯಾರ್ಥಿಗಳ ಸಹಯೋಗದೊಂದಿಗೆ ಆರಂಭಿಸಿದ ಒಂದು ಅಭಿಯಾನದ ಹೆಸರೇನಪ್ಪ ಅಂದ್ರೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ. ಏನು? ನಮ್ಮ ಶಾಲೆ ನಮ್ಮ ಜವಾಬ್ದಾರಿಯನ್ನು ಒಂದು ಅಭಿಯಾನ ಜಾರಿಗೆ ತಂದಾರೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದಂಥ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಐತಪ್ಪ ಅಂದ್ರೆ ಶಿವಮೊಗ್ಗ ಜಿಲ್ಲೆ ಐತಿ. ಶರಾವತಿ ನದಿಯ ಮೂಲಕ ಒಂದು ಜಲಪಾತ ಐತಿ. ಯಾವುದು? ಜೋಗ ಜಲಪಾತ. ಜೋಗ ಜಲಪಾತ ಕಂಡು ಬರ್ತಾವೆ. ಶರಾವತಿ ನದಿಯು ಎಲ್ಲಿ ಅರಬ್ಬಿ ಸಮುದ್ರ ಸೇರ್ತತೋ ಬಂಗಾಳ ಕೊಲ್ಲಿ ಸೇರ್ತತೋ? ಅರಬ್ಬಿ ಸಮುದ್ರಕ್ಕೆ ಸೇರ್ತಾ ಹೋಗ್ತೈತಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವು KSRTC ಕರ್ನಾಟಕ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇತ್ತೀಚೆಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರಿಗೆ ಆರಂಭಿಸಿದಂಥ ಹೊಸ ಉಚಿತ ಬಸ್ ಸೌಲಭ್ಯ ಯೋಜನೆ ಯಾವುದು? ಏನು ಕರ್ನಾಟಕ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳಲ್ಲಿ ಯಾವುದು? ಶಕ್ತಿ ಯೋಜನೆ 2.0. 2026ರಲ್ಲಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಡಲೆಕಾಯಿ ಪರಿಷೆಯನ್ನು ರಾಜ್ಯ ಮಟ್ಟದ ಅಧಿಕೃತ ಉತ್ಸವವಾಗಿ ಆಚರಿಸಲಾಯಿತು? ಏನು? ಕಡಲೆಕಾಯಿ ಪರಿಷೆ ಎಲ್ಲಿ ನಡೀತೈತೆ ಅಂದರೆ ಬೆಂಗಳೂರು ನಗರಾಂತರ ಅಂದರೆ ಬಸವನಗುಡಿಯಲ್ಲಿ ಈ ಒಂದು ಕಡಲೆಕಾಯಿ ಪರಿಷೆಯನ್ನು ಏನು ಮಾಡ್ತಾ ಹೋಗ್ತಾರೆ? ರಾಜ್ಯ ಮಟ್ಟದ ಒಂದು ಅಧಿಕೃತ ಉತ್ಸವ ಅಂತಂದು ಆಚರಣೆಯನ್ನು ಮಾಡ್ತಾ ಹೋಗ್ತಾರೆ. ಈಗ ರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ವಿಶ್ವ ಆರ್ಥಿಕ ವೇದಿಕೆ ಅಂದರೆ ವರ್ಲ್ಡ್ ಎಕನಾಮಿಕ್ ಫೋರಂ ಬಿಡುಗಡೆ ಮಾಡಿದ 2026ರ ಇಂಧನ ಪರಿವರ್ತನೆ ಸೂಚ್ಯಂಕದಲ್ಲಿ ಭಾರತವು ಎಷ್ಟನೇ ಶ್ರೇಯಾಂಕವನ್ನು ಪಡೆದಿದೆ? ಅಂದರೆ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂತ ಕರಿತೀವಿ. ಎಷ್ಟನೇ ಸ್ಥಾನ? 70ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇಂಟರ್ನ್ಯಾಷನಲ್ T20 ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಭಾರತದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಯಾರು? ವೈಭವ್ ಸೂರ್ಯವಂಶಿ. ಎಷ್ಟು ವಯಸ್ಸಪ್ಪ? 15 ವರ್ಷ 99 ದಿನ ಆಗೈತಿ. ಏನು IPLನ ಪರ್ಪಲ್ ಕ್ಯಾಪ್? ಯಾವ್ದು ಕೇಸರಿ ಕಲರ್ ಇರ್ತೈತಲ್ವ ಪದ ಯಾವುದು? ಆ ಕ್ಯಾಪ್ ಯಾರು ಪಡ್ಕೊಂಡಾರಪ್ಪ ಅಂದ್ರೆ ವೈಭವ್ ಸೂರ್ಯವಂಶಿ. ಒಟ್ಟು 4 ಪ್ರಶಸ್ತಿಯನ್ನು ತಗೊಂಡಾನ ಭೂಪ. ಇತ್ತೀಚೆಗೆ ಜನವರಿ 2026ರಲ್ಲಿ ಇಸ್ರೋ ಯಾವ ಉಪಗ್ರಹ ಉಡಾವಣಾ ನೌಕೆಯ ಮೂಲಕ EOS-N1 ಪ್ರಮುಖ ಉಪಗ್ರಹವನ್ನು ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಿತು? ಯಾವುದು? ಇಸ್ರೋ ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ ಈ ಒಂದು ಉಡಾವಣಾ ನೌಕೆಯ ಮೂಲಕ ಉಪಗ್ರಹ ಉಡಾವಣಾ ನೌಕೆಯ ಮೂಲಕ EOS-N1 ಪ್ರಮುಖ ಉಡಾವಣೆ ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸ್ತಪ್ಪ ಅಂದ್ರೆ PSLV C-62. ಯಾವುದು? PSLV C-62 ಇಸ್ರೋದ ಪ್ರಧಾನ ಕಚೇರಿಯಲ್ಲಿ ಐತಿ. ಬೆಂಗಳೂರಿನೊಳಗೆ ಐತಿ. ಎಲ್ಲೈತಿ? ಬೆಂಗಳೂರೊಳಗೆ ಐತಿ.
ಇಸ್ರೋ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಎಲ್ಲಿ ಉಡಾವಣಾ ಕ್ಷೇತ್ರ ಐತಪ್ಪ ಅಂದ್ರೆ ಇದು ಅರಿಕೋಟ, ಶ್ರೀಹರಿಕೋಟ ಅಂತ ಕರಿತೀವಿ. ಅಲ್ಲಿತ ಉಡಾವಣೆಯನ್ನು ಮಾಡ್ತಾ ಹೋಗ್ತಾರೆ. ಭಾರತದ ಮೊಟ್ಟ ಮೊದಲು ಕಲ್ಲಿನ ಕೆತ್ತನೆ ಸಂರಕ್ಷಣಾ ಪಾರ್ಕ್ ಅಂದರೆ ಪೆಟ್ರೋಕ್ಲಾಪಿ ಕನ್ಸರ್ವೇಷನ್ ಪಾರ್ಕನ್ನು ಈ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿ ಸ್ಥಾಪಿಸಲಾಗುತ್ತಿದೆ? ಭಾರತದಲ್ಲಿ ಮೊಟ್ಟ ಮೊದಲು ಕಲ್ಲಿನ ಕೆತ್ತನೆ ಸಂರಕ್ಷಣಾ ಪಾರ್ಕ್ ಯಾವ ಒಂದು ಯುಟಿದೊಳಗೆ ಐತಪ್ಪ ಅಂದ್ರೆ ಲಡಾಖ್ ಒಳಗೆ. ಎಲ್ಲೈತಿ? ಲಡಾಖ್ ಒಳಗೆ. ಸೈಬರ್ ಅಪರಾಧಗಳನ್ನು ಸಂಪೂರ್ಣವಾಗಿ ತಡೆಗಟ್ಟಲು ಇತ್ತೀಚೆಗೆ ಆಪರೇಷನ್ ಸುರಕ್ಷಿತ ಸೈಬರ್ ಅಪರಾಧಗಳನ್ನು ಸಂಪೂರ್ಣವಾಗಿ ತಡೆಗಟ್ಟಲು ಇತ್ತೀಚೆಗೆ ಆಪರೇಷನ್ ಸುರಕ್ಷಿತ ಸೈಬರ್ ಸ್ಪೇಸ್ ಯಾವುದು? ಆಪರೇಷನ್ ಸುರಕ್ಷಿತ್ ಸೈಬರ್ ಸ್ಪೇಸ್ ಅಭಿಯಾನ ಯಾವ ರಾಜ್ಯ ಜಾರಿಗೆ ತಂದದಪ್ಪ ಅಂದ್ರೆ ಗುಜರಾತ್. ಯಾವ ರಾಜ್ಯ? ಗುಜರಾತ್ ಏನು ಮಾಡ್ದತ್ತಪ್ಪ ಅಂದ್ರೆ ಈ ಸೈಬರ್ ಅಪರಾಧಗಳನ್ನು ಸಂಪೂರ್ಣವಾಗಿ ತಡೆಗಟ್ಟಲು ಆಪರೇಷನ್ ಸುರಕ್ಷಿತ ಸೈಬರ್ ಸ್ಪೇಸ್ ಅಭಿಯಾನವು ಜಾರಿಗೆ ತಂದೈತಿ. ಸುಪ್ರೀಂ ಕೋರ್ಟ್ನ ಮಂಜೂರಾದಂಥ ಒಟ್ಟು ನ್ಯಾಯಾಧೀಶರ ಸಂಖ್ಯೆಯನ್ನು ಇತ್ತೀಚೆಗೆ ಕೇಂದ್ರ ಸರ್ಕಾರ ಎಷ್ಟಕ್ಕೆ ಹೆಚ್ಚಿಸಿದೆ? ಎಷ್ಟಕ್ಕೆಪ್ಪ ಅಂದ್ರೆ 37ಕ್ಕೆ ವಹಿಸಿದೆ. ಏನಪ್ಪ? ಮುಖ್ಯ ನ್ಯಾಯಾಧೀಶರನ್ನು ಬಿಟ್ಟು ಮೊದಲಿಗೆ ಎಷ್ಟಿದ್ರು? 34 ಇದ್ರು. 33 + 1 ಈಗ 37ಕ್ಕೆ ಏನು ಮಾಡ್ಯಾರ? ಹೆಚ್ಚಿಗೆ ಮಾಡ್ತಾ ಹೋಗಿದ್ದಾರೆ. ಭಾರತದ ಪ್ರಸ್ತುತ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ 2026ರ ಮಧ್ಯಭಾಗದಲ್ಲಿ ಯಾರು ನೇಮಕಗೊಂಡಿದ್ದಾರೆ? ಯಾರು? ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CDS. ಇದನ್ನು ಒಂದು ಹೆಚ್ಚುವರಿಯಾಗಿ ಹುದ್ದೆಯನ್ನು ನೇಮಕವನ್ನು ಮಾಡ್ತಾರೆ. ಏನಪ್ಪ? ಭೂಸೇನೆ, ನೌಕಾಸೇನೆ, ವಾಯುಸೇನೆಗಳ ಸಮನ್ವಯಕ್ಕಾಗಿ ಏನು ಮಾಡ್ತಾ ಹೋಗ್ತಾರೆ? ಈ ಒಂದು ಹುದ್ದೆಯನ್ನು ರಚನೆಯನ್ನು ಮಾಡ್ತಾ ಹೋಗ್ತಾರೆ. ಇದರ ಒಂದು ಯಾರು ನೇಮಕಗೊಳ್ತಾರಪ್ಪ ಅಂದ್ರೆ ಜನರಲ್ ರಾಜಾ ಸುಬ್ರಹ್ಮಣಿ. ಇವರು ರಿಟೈರ್ಡ್ ಆಗಿರ್ತಾರೆ. ಯಾರು? ರಿಟೈರ್ಡ್ ಅಧಿಕಾರಿ ಜನರಲ್ ರಾಜಾ ಸುಬ್ರಹ್ಮಣಿ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಾಗತಿಕ ಕೃಷಿ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಪ್ರತಿಷ್ಠಿತ ಅಗ್ರಿಕೋಲಾ ಪದಕ ಯಾವುದು? ಅಗ್ರಿಕೋಲಾ ಪದಕ ನೀಡಿದ ಸಂಸ್ಥೆ ಯಾವುದು? FAO ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್. ಯಾವುದು? ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಏನು ನೀಡಿತಪ್ಪ ಅಂದ್ರೆ ಅಗ್ರಿಕೋಲಾ ಪದಕವನ್ನು ಮೋದಿಯವರಿಗೆ ನೀಡಿದ್ದಾರೆ. ಜರ್ಮನಿಯ ಮ್ಯೂನಿಚ್ನಲ್ಲಿ ನಡೆದಂಥ ISSF ವಿಶ್ವಕಪ್ 2026ರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ವಿಶ್ವ ದಾಖಲೆಯೊಂದಿಗೆ ಚಿನ್ನ ಗೆದ್ದಂಥ ಭಾರತದ ಕ್ರೀಡಾಪಟ ಯಾರು? ಇಶಾ ಸಿಂಗ್. ಏನು ಮಾಡ್ತಾ ಹೋಗ್ತಾರೆ? ಜರ್ಮನಿಯಲ್ಲಿರುವಂಥ ಮ್ಯೂನಿಚ್ನಲ್ಲಿ ನಡೆದಂಥ ISSF ವಿಶ್ವಕಪ್ನ 2026ರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ವಿಶ್ವ ದಾಖಲೆಯೊಂದಿಗೆ ಚಿನ್ನವನ್ನು ಗೆದ್ದುಕೊಳ್ತಾ ಹೋಗ್ತಾರೆ. ಯಾರಪ್ಪ ಅಂದ್ರೆ ಇಶಾ ಸಿಂಗ್. ಶಾಲಾ ಶಿಕ್ಷಣ ಮೂಲಸೌಕರ್ಯಗಳನ್ನು ಅತ್ಯಾಧುನಿಕಗೊಳಿಸಲು ಇತ್ತೀಚೆಗೆ ಮಿಷನ್ ಕಾಯಕಲ್ಪ ಯೋಜನೆ ಆರಂಭಿಸಿದ ಕೇಂದ್ರಾಡಳಿತ ಪ್ರದೇಶ ಯಾವುದು? ದೆಹಲಿ. ಏನು ಮಾಡ್ತಾ ಹೋಗ್ತಾರಪ್ಪ? ದೆಹಲಿಯವರು ಶಾಲಾ ಶಿಕ್ಷಣ ಮೂಲಸೌಕರ್ಯಗಳನ್ನು ಅತ್ಯಾಧುನಿಕಗೊಳಿಸಲು ಇತ್ತೀಚೆಗೆ ಮಿಷನ್ ಕಾಯಕಲ್ಪ ಯೋಜನೆಯನ್ನು ಜಾರಿಗೊಳಿಸ್ತಾ ಹೋಗ್ತಾರೆ. ಅವರು ದೆಹಲಿ. 2026 ಹೆನ್ರಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತದ ಪಾಸ್ಪೋರ್ಟ್ ಪಡೆದ ಸ್ಥಾನ ಯಾವುದು? 82ನೇ ಸ್ಥಾನ. ಇದರಾಗ ಹೆನ್ರಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತದ ಪಾಸ್ಪೋರ್ಟ್ ಪಡೆದ ಸ್ಥಾನ ಎಷ್ಟಪ್ಪ ಅಂದ್ರೆ 82ನೇ ಸ್ಥಾನ. ಭಾರತೀಯ ನೌಕಾಸೇನೆಯ ಪ್ರಸ್ತುತ ಮುಖ್ಯಸ್ಥರು ಯಾರು? ದಿನೇಶ್ ಕುಮಾರ್ ತ್ರಿಪಾಠಿ. ಯಾರು? ಭಾರತೀಯ ನೌಕಾಸೇನೆಯ ಪ್ರಸ್ತುತ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ದಿನೇಶ್ ಕುಮಾರ್ ತ್ರಿಪಾಠಿ. ಭಾರತೀಯ ನೌಕಾಸೇನೆಯ ಪ್ರಸ್ತುತ ಮುಖ್ಯಸ್ಥರು ಯಾರಪ್ಪ ಅಂದ್ರೆ ದಿನೇಶ್ ಕುಮಾರ್ ತ್ರಿಪಾಠಿ ಅವರು ಅದಾರ. ಇಸ್ರೋ ಅಭಿವೃದ್ಧಿಪಡಿಸುತ್ತಿರುವ ಭಾರತದ ಮೊದಲ ಸ್ವದೇಶಿ ಸ್ಪೇಸ್ ಸ್ಟೇಷನ್ನ ಹೆಸರು ಏನದು? ಭಾರತೀಯ ಅಂತರಿಕ್ಷ ನಿಲ್ದಾಣ BAS. ಏನು? ಭಾರತ್ ಏರೋಸ್ಪೇಸ್ ಸ್ಟೇಷನ್ ಅಂತ ಕರಿತಾ ಹೋಗ್ತೀವಿ. ಭಾರತದ ಯಾವ ರಾಜ್ಯವು ಇತ್ತೀಚೆಗೆ ಪ್ರಾಣಿಗಳ ಒಂದು ಹಕ್ಕುಗಳ ಸಂರಕ್ಷಣೆಗಾಗಿ ಪ್ರತ್ಯೇಕ ಅನಿಮಲ್ ವೆಲ್ಫೇರ್ ಬೋರ್ಡ್ ಅನ್ನು ಸ್ಥಾಪನೆ ಮಾಡಿದೆ? ಯಾವುದಪ್ಪ? ತಮಿಳುನಾಡು. ಏನು? ಈ ಭಾರತ ಯಾವ ರಾಜ್ಯವು ಇತ್ತೀಚೆಗೆ ಪ್ರಾಣಿಗಳ ಹಕ್ಕುಗಳ ಸಂರಕ್ಷಣೆಗಾಗಿ ಅನಿಮಲ್ ವೆಲ್ಫೇರ್ ಬೋರ್ಡನ್ನು ತಮಿಳುನಾಡು ಏನು ಮಾಡ್ತೀವಪ್ಪ ಅಂದ್ರೆ ಸ್ಥಾಪನೆಯನ್ನು ಮಾಡ್ತಾ ಹೋಗಿದೆ. ಕೇಂದ್ರ ಸರ್ಕಾರವು ಡಿಜಿಟಲ್ ಮಾಪನಶಾಸ್ತ್ರ ಮತ್ತು ತೂಕ ನಿರ್ವಹಣೆಯನ್ನು ಉತ್ತೇಜಿಸಲು ಬಿಡುಗಡೆ ಮಾಡಿದಂಥ ಹೊಸ ಅಪ್ಲಿಕೇಶನ್ ಅಥವಾ ಪೋರ್ಟಲ್ ಯಾವುದು? ಇ-ಮ್ಯಾಪ್. ಯಾವುದು? ಇ-ಮ್ಯಾಪ್.
ಏನು ಮಾಡ್ತದಪ್ಪ ಅಂದ್ರೆ ಕೇಂದ್ರ ಸರ್ಕಾರವು ಡಿಜಿಟಲ್ ಮಾಪನ ಶಾಸ್ತ್ರ ಮತ್ತು ತೂಕ ನಿರ್ವಹಣೆಯನ್ನು ಉತ್ತೇಜಿಸಲು ಬಿಡುಗಡೆ ಮಾಡಿದಂಥ ಹೊಸ ಅಪ್ಲಿಕೇಶನ್ ಯಾವುದು ಈ ಮ್ಯಾಪ್. ಇತ್ತೀಚೆಗೆ ಜೂನ್ 2026ರಲ್ಲಿ ಮುಕ್ತಾಯಗೊಂಡಂಥ G7 ಗ್ರೂಪ್ 7 ಶೃಂಗಸಭೆ ಯಾವ ದೇಶದಲ್ಲಿ ಆಯೋಜನೆಗೊಂಡಿತ್ತು? ಯಾವ ದೇಶಪ್ಪ ಅಂದ್ರೆ ಇಟಲಿ ದೇಶದಲ್ಲಿ. ಏನು G7. ಗಡಿ ಭದ್ರತೆಯನ್ನು ಹೆಚ್ಚಿಸಲು ಭಾರತೀಯ ಸೇನೆಯು ಗಡಿಭಾಗದಲ್ಲಿ ನಿಯೋಜಿಸಿರುವ ಹೊಸ ರಾಡಾರ್ ವ್ಯವಸ್ಥೆಯ ಹೆಸರೇನು? ದಿವ್ಯ ಚಕ್ಷು. ಯಾವುದು? ದಿವ್ಯ ಚಕ್ಷು. ಏನು ಗಡಿ ಭದ್ರತೆಯನ್ನು ಹೆಚ್ಚಿಸಲು ಭಾರತೀಯ ಸೇನೆಯು ಗಡಿಭಾಗದಲ್ಲಿ ನಿಯೋಜಿಸಿರುವ ಹೊಸ ರಾಡಾರ್ ವ್ಯವಸ್ಥೆ ಏನಪ್ಪ ಅಂದ್ರೆ ದಿವ್ಯ ಚಕ್ಷು. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. 2026 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂದ್ರೆ ಜೂನ್ 21 ಜಾಗತಿಕ ಮುಖ್ಯ ಸಭಾ ಕಾರ್ಯಕ್ರಮವು ಭಾರತದ ಯಾವ ನಗರದಲ್ಲಿ ನೆರವೇರಿತು? ಶ್ರೀನಗರ್. ಜೂನ್ 21 ಏನಂತ ಕರಿತಾವಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಆಚರಣೆ ಮಾಡ್ತಾ ಹೋಗ್ತೀವಿ. 21 ಅಂದ್ರೆ ಅವತ್ತಿನ ದಿವಸ ದೀರ್ಘಾಗಲು ಇರ್ತಾ ಹೋಗ್ತೈತಿ. ಶ್ರೀನಗರಲ್ಲಿ ಏನು ಮಾಡ್ತಾ ಹೋಗ್ತಾರೆ? ಕಾರ್ಯಕ್ರಮವನ್ನು ಮಾಡ್ತಾ ಹೋದ್ರು. ಭಾರತೀಯ ರಿಸರ್ವ್ ಬ್ಯಾಂಕ್ ಹಣಕಾಸಿನ ವಂಚನೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಆರಂಭಿಸಿದ ಡಿಜಿಟಲ್ ಸ್ಪರ್ಧೆ ಯಾವುದು? ರೀಲ್ ಎಥಾನ್. ಯಾವುದು? ರೀಲ್ ಎಥಾನ್ ಅಂದರೆ 2026 ರೀಲ್ ಎಥಾನ್. ಏನು ಮಾಡ್ತಾ ಹೋಗ್ತೈತಪ್ಪ ಅಂದ್ರೆ RBI ಹಣಕಾಸಿನ ವಂಚನೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಆರಂಭಿಸಿದಂಥ ಡಿಜಿಟಲ್ ಸ್ಪರ್ಧೆ ಯಾವುದು? ರೀಲ್ ಥಾನ್ 2026 ಅಂತ ಪ್ರಾರಂಭ ಮಾಡ್ತಾ ಹೋಗ್ತಾರೆ. ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಘೋಷಿಸಿದಂತೆ 2026 ವಿಶ್ವ ಪರಿಸರ ದಿನ ಜಾಗತಿಕ ಆತಿಥ್ಯ ದೇಶ ಯಾವುದು? ರಿಪಬ್ಲಿಕ್ ಆಫ್ ಕೊರಿಯಾ. ವಿಶ್ವ ಪರಿಸರ ದಿನ ಯಾವಾಗ ಆಚರಣೆ ಮಾಡ್ತೀವಿ? ಜೂನ್ 5ರಂದು ಏನು ಮಾಡ್ತಾ ಹೋಗ್ತೀವಿ? ವಿಶ್ವ ಪರಿಸರ ದಿನ ಅಂತಂದು ಆಚರಣೆಯನ್ನು ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ವಿಶ್ವ ಪರಿಸರ ದಿನದ ಜಾಗತಿಕ ಆತಿಥ್ಯ ದೇಶ ಯಾವುದಪ್ಪ ಅಂದ್ರೆ ರಿಪಬ್ಲಿಕ್ ಆಫ್ ಕೊರಿಯಾ. ಭಾರತದ ಮೊಟ್ಟ ಮೊದಲ 100% ಎಲೆಕ್ಟ್ರಿಕ್ ಟ್ರ್ಯಾಕ್ಟರನ್ನು ವಾಣಿಜ್ಯ ಬಳಕೆಗೆ ಬಿಡುಗಡೆ ಮಾಡಿದ ಕೃಷಿ ತಂತ್ರಜ್ಞಾನ ಸಂಸ್ಥೆ ಯಾವುದು? ಅಂದ್ರೆ ಯಾವ ರೀತಿ ಎಲೆಕ್ಟ್ರಿಕ್ ಬೈಕ್ ಬಂದವಲ್ಲ ಅದೇ ರೀತಿ ಎಲೆಕ್ಟ್ರಿಕ್ ಕಾರ್ನ ಬಂದವು, ಟ್ರ್ಯಾಕ್ಟರ್ ಬಂದವು, ಬೈಕ್ ಬಂದವು, ಅದೇ ರೀತಿ ಟ್ರ್ಯಾಕ್ಟರ್ ಬಂದವು. ಹಾಗಾದ್ರೆ ವಾಣಿಜ್ಯ ಬಳಕೆಗೆ ಬಿಡುಗಡೆ ಮಾಡಿದಂಥ ಕೃಷಿ ತಂತ್ರಜ್ಞಾನ ಸಂಸ್ಥೆ ಯಾವುದಪ್ಪ ಅಂದ್ರೆ ಸೆಂಟ್ರಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಯಾವುದು? ಸೆಂಟ್ರಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಏನು ಮಾಡ್ತಾ ಹೋಗ್ತಾರೆ? 100% ಎಲೆಕ್ಟ್ರಿಕ್ ಟ್ರ್ಯಾಕ್ಟರನ್ನು ವಾಣಿಜ್ಯ ಬಳಕೆಗೆ ಬಿಡುಗಡೆಯನ್ನು ಮಾಡ್ತಾ ಹೋಗ್ತಾರೆ. ಇತ್ತೀಚೆಗೆ 2026ರಲ್ಲಿ ಭಾರತದ ಯಾವ ನಗರದಲ್ಲಿ ಜಾಗತಿಕ ಹವಾಮಾನ ಸ್ಥಿತಿಸ್ಥಾಪಕತ್ವದ ಶೃಂಗಸಭೆಯನ್ನು ನಡೀತಾ ಹೋಯಿತು? ಎಲ್ಲಿ? 2026ರಲ್ಲಿ ಭಾರತದ ಯಾವ ನಗರದಲ್ಲಿ ಜಾಗತಿಕ ಹವಾಮಾನ ಸ್ಥಿತಿಸ್ಥಾಪಕತ್ವ ಶೃಂಗಸಭೆ ಎಲ್ಲಿ ನಡೀತಪ್ಪ ಅಂದ್ರೆ ಹೊಸ ದೆಹಲಿಯೊಳಗೆ ನಡೀತಾ ಹೋಯಿತು. ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ರಾಜೀವ್ ಕುಮಾರ್. ಯಾರು? ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರಪ್ಪ ಅಂದ್ರೆ ರಾಜೀವ್ ಕುಮಾರ್ ಅವರು ಅದಾರ. ವಿಶ್ವ ಬ್ಯಾಂಕ್ನ 2026 ವರದಿಯ ಪ್ರಕಾರ ಜಾಗತಿಕ GDP ಬೆಳವಣಿಗೆ ದರದಲ್ಲಿ ಭಾರತದ ಅಂದಾಜು ಬೆಳವಣಿಗೆ ಪ್ರಮಾಣ ಎಷ್ಟು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಜಾಗತಿಕ GDP ಭಾರತದ ಅಂದಾಜು ಬೆಳವಣಿಗೆ ಎಷ್ಟೈತಪ್ಪ ಅಂದ್ರೆ 6.6 ನೋಡ್ತಾ ಹೋಗ್ತೀವಿ. ಎಷ್ಟು? 6.6 GDP ಇರೋದು ಕಂಡು ಬರ್ತಾ ಹೋಗ್ತೀವಿ. ಕೊನೆಯ ಪ್ರಶ್ನೆ, ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ DRDO ಇತ್ತೀಚೆಗೆ ಪರೀಕ್ಷಿಸಿದ ಭಾರತದ ಅತ್ಯಾಧುನಿಕ ಮಧ್ಯಮ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಯಾವುದು? ಅಗ್ನಿ ಪ್ರೈಮ್ 2.0. ಯಾವುದು? ಅಗ್ನಿ ಪ್ರೈಮ್ 2.0 ಓ ಅಂತ 0. ಇದಿಷ್ಟೇನಪ್ಪ ಅಂದ್ರೆ 2026 ಜನವರಿಯಿಂದ ಹಿಡಿದು ಎಲ್ಲಿ ಮಟ್ಟ ಜುಲೈವರೆಗಿನ ಕರೆಂಟ್ ಅಫೇರ್ಸ್ ಈ ಒಂದು 50 ಪ್ರಶ್ನೆಗಳಲ್ಲಿ ಕವರನ್ನು ಮಾಡ್ತದೆ. ಮತ್ತು ನಂತರದಲ್ಲಿ ಪ್ರತಿನಿತ್ಯ ಕೂಡ ಏನು ಮಾಡ್ತಾ ಹೋಗ್ತೀನಿ ಕರೆಂಟ್ ಅಫೇರ್ಸ್ಗಳ ಬಗ್ಗೆ ಏನು ಮಾಡ್ತಾರೆ ತರಗತಿಯನ್ನು ಮಾಡ್ತಾರೆ. ಈ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಈ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಧನ್ಯವಾದಗಳು.